ನಮಸ್ಕಾರ ಟಿವಿ 2ಗೆ ಸ್ವಾಗತ. ನಾನು ಜೊತೆ ಬಂದು ನಾಮಿನೇಷನ್ ಮಾಡಿದೀವಿ. ನಿಮ್ಗೆಲ್ಲ ತಿಳಿದಿರೋ ಹಂಗೆ ನಮ್ಮ ವಕೀಲರಲ್ಲಿ ಬಹಳ ಬದಲಾವಣೆ ತೋರ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬ ವಕೀಲ ಮಿತ್ರರಿಗೆ ಬಂಧುಗಳಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ನಾನು ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡಿ, ನಿಮ್ಗೊಂದು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಾನು ಈಗ ಬಳ್ಳಾರಿ ಚುನಾವಣೆಯಲ್ಲಿ ಜಯಶೀಲನಾಗಿ ವೈಸ್ ಚೇರ್ಮನ್ ಆಗಿ ಹಲವಾರು ಹುದ್ದೆಗಳನ್ನ ನಿಭಾಯಿಸಿದ್ದೆ. ಈಗ ಮತ್ತೊಮ್ಮೆ ಕಣದಲ್ಲಿದ್ದೀನಿ, ಮತ್ತೆ ಚುನಾವಣೆ ಸ್ಪರ್ಧೆ ಮರು ಆಯ್ಕೆ ಬಯಸಿದ್ದೀನಿ. ನಾನೇ ಮಾಡಿದ್ದೀನಿ. ಎಲ್ಲರ ಸಪೋರ್ಟು ಆರೈಕೆ ಎಲ್ಲ ನಮ್ದಿದೆ. ಖಂಡಿತ ಜಯಶೀಲ ಆಗ್ತೀನಿ ಅಂತ ನಮ್ಗೆ ನಂಬಿಕೆ ಇದೆ. ಹಲವಾರು ಮಹತ್ತರ ಕೆಲಸಗಳನ್ನ ಮಾಡಲು ಇನ್ನೂ ಬಾಕಿ ಇದೆ, ನಾವು ಮಾಡ್ತೀವಿ. ನಾನು ವೈಸ್ ಚೇರ್ಮನ್ ಆಗಿದ್ದಾಗ ಕರೋನಾ ಕಾಯಿಲೆ ಕಿತ್ತಾಯ್ತು, ಕರೋನಾ ಕಾಯಿಲೆ ಬಂತು. ಆಗ ನನಗೆ ಚೇರ್ಮನ್ ದಿಶೆಯಲ್ಲಿ ನಾನು ಕೆಲಸ ಮಾಡಿದೆ. ಅವ್ರು ನನ್ಗೆ ಎಲ್ಲಾ ತರ ಸಪೋರ್ಟ್ ಕೊಟ್ಟು ಎಲ್ಲಾ ವಕೀಲರಿಗೆ 5,000 ರೂಪಾಯಿ ಕೊಡುವಲ್ಲಿ ಸರ್ಕಾರದಿಂದ ದುಡ್ಡು ತಗೊಂಡ್ಬಂದು ಎಲ್ಲರಿಗೂ ವರ್ಷದಲ್ಲಿ ಯಾರ್ಯಾರು ಕರೋನಾ ಕಿತ್ತಾದ್ರು ಅವ್ರಿಗೆ 55,000 ರೂಪಾಯಿ ಅರ್ಜಿ ಹಾಕಿದ್ರು, ಇರೆಸ್ಪೆಕ್ಟಿವ್ ಆಫ್ ಎಲ್ಲರಿಗೂ ಕೂಡ ಎಂಟೈರ್ ಕರ್ನಾಟಕಕ್ಕೆ ಕೊಟ್ಟಿವಿ. ಅದಾದ ನಂತರ ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಲವಾರು ಫೇಕ್ ಅಡ್ವೊಕೇಟ್ಸ್ಗಳನ್ನ ಎಲ್ಲ ನಿಗ್ರಹಿಸ್ತೀವಿ. ಅದನ್ನೆಲ್ಲ ಹಲವಾರು ಬದಲಾವಣೆಗಳು ತಂದಿದ್ದೀವಿ ಬಾರ್ ಕೌನ್ಸಿಲಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ಹಲವಾರು ಬದಲಾವಣೆಗಳನ್ನ ತರುವಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ನಾನು ಅದಕ್ಕೆ ಬಾರ್ ಕೌನ್ಸಿಲ್ ಸದಸ್ಯ ಮತ್ತು ಇನ್ನೊಂದ್ಸಲ ಸಹಿತ ವಕೀಲರ ಪರಿಷತ್ ಸದಸ್ಯ ಬಯಸಿ ನಾನು ನಾಮಿನೇಷನ್ ಹಾಕಿದ್ದೀನಿ. ಬಹಳ ಮುಖ್ಯವಾದಂತ ಉದ್ದೇಶ ಏನಂತಂದ್ರೆ ಇದರಲ್ಲಿ ವಕೀಲರ ಅಭಿವೃದ್ಧಿ ಹಾಗೂ ವಕೀಲರ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಈ ಸಂಸ್ಥೆಯ ಉದ್ದೇಶ. ಆ ವ್ಯವಸ್ಥೆಯನ್ನ ದಾಪುಗೋಲ್ ಪ್ರಕಾರ ನಾವು ಕೆಲವು ಅಂಶಗಳನ್ನು ಮುಟ್ಟಿದ್ವಿ. ಇನ್ನೂ ಸಹಿತವಾಗಿ ಬಹಳಷ್ಟು ಕೆಲಸಗಳು ಮುಖ್ಯದೆ. ಯಾಕಂದ್ರೆ ಒಂದು ಕಮ್ಯುನಿಟಿಯ ಒಂದು ವಕೀಲರ ಒಂದು ಸಮುದಾಯಕ್ಕೆ ಒಂದು ಅವಶ್ಯಕ ಆಗ್ತಕ್ಕಂಥ ಕೆಲಸಗಳು ಆಗ್ಬೇಕಾಗಿದೆ. ನನ್ನ ಎಲ್ಲ ವಕೀಲ ಬಾಂಧವರಿಗೆ ನಾನು ಶಿಕ್ಷಣಪ್ಪ ಮಡಿವಾಳ್ ಕಲಬುರಗಿ ಆಗಿದ್ದು, ನಾನು ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯಲ್ಲಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ. ನಾನು ವಿಶೇಷ ಚೇತನ ನ್ಯಾಯವಾದಿಯಾಗಿದ್ದು ನನಗೆ ಅನುಕಂಪ ಬೇಡ ಅವಕಾಶ ಕೊಡಬೇಕೆಂದು ನಾನು ನನ್ನ ವಕೀಲ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ವಿಶೇಷ ಚೇತನರಿಗೆ ಸಮಾನ ಭಾಗವಹಿಸುವಿಕೆ ಅಧಿನಿಯಮದ ಪ್ರಕಾರ ನಮಗೆ ಚುನಾವಣೆಯಲ್ಲಿ ವಿಜಯಶಾಲಿಯನ್ನಾಗಿ ಮಾಡಿ ಆ ಒಂದು ಆಶಯವನ್ನು ಈಡೇರಿಸಬೇಕೆಂದು ನನ್ನ ವಕೀಲ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಟೈಪ್ ಅವರ್ ಕಮಿಟೀಸ್ ದಿಸ್ ಸರ್ಕ್ಯುಲರ್ ನಾವು ಮಾಡಿದ್ದೀವಿ, ನಾವು ಆಡಂತರ ಮಾಡಿಲ್ಲ. ಏನು ಅಂತಂದ್ರೆ ಈಗ ಯುವಕರ ಸಮಸ್ಯೆ, ನ್ಯಾಯವಾದಿಗಳಲ್ಲಿ ಯುವಕರು ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ. ಅವ್ರಿಗೆ ಏನೋ ಮಾಧ್ಯಮ, ಟಿವಿ ಮಾಧ್ಯಮ ಅದನ್ನಿಂದ ಉತ್ತೇಜಿತರಾಗಿ ವಕೀಲರಾಗೋಕ್ ಬರ್ತಾರೆ. ವಕೀಲರಾಗೋದು ಅಷ್ಟು ಸುಲಭ ಅಲ್ಲ, ಅಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಏನು ಇದ್ರೂ ನಾವು ಗುರು ಶಿಷ್ಯ ಈ ರೀತಿ ಬಂದ್ರೇನೆ ಆಗುತ್ತೆ. ಬಟ್ ನಾನು ನನ್ನ ವಯಸ್ಸು ಮೀರಿ ನಾನು ವಕೀಲ ವೃತ್ತಿಗೆ ಬಂದಿದ್ದೀನಿ. ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ನಾನು ಈಗ ಚುನಾವಣೆಗೆ ನಿಂತಿದ್ದೀನಿ. ಆ ವಕೀಲರು ಯಾರೇ ಬರಲಿ, ಯುವಕರಿಗೆ ಅವ್ರಿಗೆ ಸ್ಟೈಪಂಡ್ ಅಂತ ಆದ್ರು ಒಟ್ಟು ಅವ್ರಿಗೆ ಮಧ್ಯಾಹ್ನದ ವ್ಯವಸ್ಥೆ ಏನಾದ್ರು ಅವರು ಉಳ್ಕೊಂಡು ಲೈಬ್ರರಿಲಿ ಕೂತ್ಕೊಂಡು ಅವರು ಏನು ಅವರೇ ಬಂದು ಮುಂದಿನ ಪ್ರಕ್ರಿಯೆಗಳಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಏನು ಸಹಾಯ ಆಗ್ಬೋದು ಅಂತ ಅಂದ್ಬಿಟ್ಟು ಸರ್ಕಾರದ ಅನುದಾನನು ಪಡೆದು ಅದ್ರ ಜೊತೆಲಿ ಮಾಡ್ಬೇಕು ಅಂತ ಇದ್ದೀನಿ. ಒಂದು 3 ವರ್ಷ ಆದ್ರೂ ಅವರು ಕನಿಷ್ಠ ಒಂದು ಬೆಂಬಲಿತ ವೇತನ ಆ ರೀತಿಯಲ್ಲಿ ಸರ್ಕಾರದ ಅನುದಾನದ ಮುಖಾಂತರ ಕೊಡಿಸ್ಬೇಕು ಅಂತ ಮಾಡ್ತಿದ್ದೀನಿ. ಬಂದವರಿಗೆ ನಾನು ಸುವರ್ಣ ಸುಕೋಡಿ ಧಾರವಾಡ ಬಾರ್ನಿಂದ ನಾನು ಕರ್ನಾಟಕ ಕಾಂಟೆಸ್ಟ್ ಮಾಡಿದ್ದೀನಿ ಮಹಿಳಾ ಮೀಸಲಾತಿಯಲ್ಲಿ. ಇದು ಸುಪ್ರೀಂ ಕೋರ್ಟ್ ನಮಗೆ ಮಹಿಳಾ ಮೀಸಲಾತಿ ನೀಡಿರೋದ್ರಿಂದ ನಾವು ಮಹಿಳಾ ಮೀಸಲಾತಿ ಸ್ಥಾನದಲ್ಲಿ ಕಾಂಟೆಸ್ಟ್ ಮಾಡಿದ್ದೀನಿ. ಈಗ ಎಲ್ರಿಗೂ ಹೇಳೋದಂತಂದ್ರೆ ಬ್ಯಾಲೆಟ್ ಪೇಪರ್ ತಂಕರು ಅದು ನಮಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇನ್ನು ಒಂದು ಸಿಂಗಲ್ ಬರುತ್ತೋ ಅಥವಾ ಒಂದೇ ಬರುತ್ತೋ ಅಂತೇಳಿ. ಆದ್ರೂ ಕೂಡ ಎಲ್ಲರಲ್ಲಿ ನನ್ನ ಹಿರಿಯ ಕಿರಿಯ ಎಲ್ಲ ವಕೀಲ ವೃತ್ತಿ ಬಾಂಧವರಲ್ಲಿ ನಾನು ಬೇಡಿಕೊಳ್ಳೋದೇನಂತಂದ್ರೆ ದಯವಿಟ್ಟು ಫಸ್ಟ್ ಪ್ರಿಫರೆನ್ಸಿಯಲ್ ವೋಟ್ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ನನಗೆ ತಮ್ಮೆಲ್ಲರ ಸೇವೆ ಮಾಡಲು ಅನುವು ಮಾಡಿಕೊಡ್ಬೇಕಂತ ಕೇಳಿಕೊಳ್ತೇನೆ. ಸ್ವಲ್ಪ ಪಟ್ಟದಕಲ್ ಅಂತ ನಾನು 11 ಬಾರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.
ಇದು 2ನೇ ಸಾರಿ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇರೋದು. 1988ರಲ್ಲಿ ಒಂದು ಮಾಡಿದ್ದೆ, ಈಗ ಮತ್ತೆ ತಿರ್ಗಾ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದಿನ ಅಜೆಂಡಾ ಯಾವ ತರ ಮಾಡ್ತೀರಾ? ನಾವು ಎಲ್ಲ ವಕೀಲರಿಗೆ ಅನುಕೂಲ ಆಗೋ ತರ, ಅಂದ್ರೆ ಎಲ್ಲರಿಗೂ ಒಳ್ಳೇದಾಗೋ ತರ ಒಂದು ವ್ಯವಸ್ಥೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ.